ಅಂಕೋಲಾ ತಾಲೂಕಿನ ಒಂದಿಗೆ ಗ್ರಾಮದಲ್ಲಿ ಮೊನ್ನೆ 6ನೇ ತಾರೀಕು ಒಂದು ಯಕ್ಷಗಾನವನ್ನು ಹಮ್ಮಿಕೊಳ್ತಾರೆ. ಹಮ್ಮಿಕೊಂಡಾಗ ಆ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆ ಇಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಗರಾಜ್ ವಿ ನಾಯಕ್ ಬಾಸ್ಕೋಟ್ರವರು ಜೊತೆ ಕೆಲ ಯುವಕರು ವಾಗ್ವಾದ ನಡೆಯುತ್ತಿರುತ್ತದೆ. ಅದನ್ನೇ ಕೊಲೆ ಬೆದರಿಕೆ ಅಂತ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟು ಪೊಲೀಸರು ಅವರ ನೀಡಿದ ರೀತಿಯೇ ವಕೀಲ ವೃತ್ತಿಗೆ ಸಂಬಂಧ ಇಲ್ಲದರೂ ಸಹ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ FIR ಪ್ರತಿಯನ್ನ ನೀಡಿದರೂ ಸಹ ರಾಜಕೀಯ ಉದ್ದೇಶದಿಂದ ಬೇರೆ ಬೇರೆ ರೀತಿಯ ಉದ್ದೇಶದಿಂದ ಅಕ್ಷರವನ್ನ ಹಮ್ಮಿಕೊಂಡಿರುವಂತಹ ರಾಜಕೀಯ ಮಾಡಲು ಹೊರಟಿರುವ ನಾಗರಾಜ್ ನಾಯಕರವರ ಮುಖವಾಡವನ್ನು ಬಯಲು ಮಾಡುವ ಪತ್ರಿಕಾಗೋಷ್ಠಿ. 6ನೇ ತಾರೀಕು ಯಕ್ಷಗಾನ ಕಾರ್ಯಕ್ರಮ ಇದ್ದಿದ್ದು ಇಡೀ ಊರಿನಲ್ಲಿ ಚರ್ಚೆ ಆಗಿರುತ್ತದೆ. ಚರ್ಚೆ ಆಗೋ ಕೆಲವು ದಿನ ಮೊದಲು, ಕಾರ್ಯಕ್ರಮದ ಕೆಲವು ದಿನ ಮೊದಲು ಊರಿನ ಯುವಕರೆಲ್ಲ ಸೇರಿ ಕಾರ್ಯಕ್ರಮದ ನಡೆಯುವ ಸ್ಥಳ ಯಾವುದು ಅಂತ ಹೇಳಿದ್ರೆ ಒಂದಿಗೆ ಗ್ರಾಮ ಪಂಚಾಯತ್ ಸೇವಾ ಸಹಕಾರಿ ಸೊಸೈಟಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಸ್ಥಳದ ಅನುಮತಿ ಕೇಳ್ತಾರೆ, ಆವಾಗ ಈ ವಿಷಯ ಬರ್ತದೆ. ಆವಾಗ ಯುವಕರು ಸೇರಿ ಹೇಳ್ತಾರೆ, ಅಲ್ಲಿ ಚರ್ಚೆ ಬರ್ತದೆ. ಏನು ಬರ್ತದೆ, ಹಲವಾರು ಹೆಸರುಗಳು ಬರ್ತದೆ. ನಾಗರಾಜ ನಾಯ್ಕು, ಇನ್ನೊಬ್ರು ಎಲ್ಲ ಇರ್ತಾರೆ. ಕೆಲವರು ಗೋಪಾಲಕೃಷ್ಣ ನಾಯ್ಕ ಬರ್ತಾರೆ. ಅವಾಗ ಅಧ್ಯಕ್ಷರು ಸಹಿತ ಎಲ್ಲರೂ ಏನು ಹೇಳ್ತಾರೆ, ರಾಜಕೀಯ ಬೇಡ. ಹಿಂದೆ ನಮ್ಮೂರಿನಲ್ಲಿ ಒಂದು ಘಟನೆ ನಡೆದಿದೆ, ಅದನ್ನ ರಾಜಕೀಯಗೊಳಿಸಿದ್ದಾರೆ. ಬೇಡ, ಯಾರು ಬೇಡ, ನಮ್ಮ ಊರಿನವರೇ ಸೇರ್ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ಆಗಿ ಇವರು ಪರ್ಮಿಷನ್ ಕೂಡ ಕೊಡ್ತಾರೆ. ಆಹ್ವಾನ ಕಾರ್ಯಕ್ರಮ ನಡೆಯೋ ದಿನನೂ ಇವರು ಮಾತಾಡಿರ್ತಾರೆ ಅಲ್ಲಿ. ಇಲ್ಲ ನಮ್ಮೂರವರೆಲ್ಲ. ಆದ್ರೆ ರಾತ್ರಿ 10 ಗಂಟೆ ನಂತರ ಇದಕ್ಕಿಂತ ಊರು ಒಂದಿಗೆ ಅಂತಂದ್ರೆ ಕೇರಿ ಒಂದೇ ಕಡೆ ಇರೋ ಮನೆಗಳು. ಇಟ್ ಇಸ್ ನಾಟ್ ಲೈಕ್ ಸ್ಕ್ಯಾಟರ್ಡ್ ಹೌಸ್, ಬೇರೆ ಗ್ರಾಮ ಅಂತ. ಅಂಕೋಲಾ ಪುರಸಭೆ. ಸೊ ಅಲ್ಲಿ ಯಾವ ಮೈಕಲ್ ಅನೌನ್ಸ್ಮೆಂಟ್ ಕೇಳಿ ಯುವಕರು ಕೇಳ್ತಾರೆ, ನಾನು ಹಿಂದೆನೆ ಹೇಳಿದ್ದೀವಿ ನೀವು ವೇದಿಕೆಗೆ ಕರಿಬೇಡಿ ಅಂತ ಹೇಳಿ. ಆದರೆ ವೇದಿಕೆಯಲ್ಲಿ ವಾದ ವಿವಾದಗಳಾಗಿದ್ದು ಸತ್ಯ. ಅದನ್ನ ವೇದಿಕೆಯನ್ನು ಇಳಿದಂತಹ ನಾಗರಾಜ ನಾಯ್ಕರು, ನೀವು ನನ್ನ ವಿರುದ್ಧ ಹೀಗೆಲ್ಲ ಮಾಡಿದ್ರೆ ಗೋಪಾಲಕೃಷ್ಣ ನಾಯ್ಕರಾದ ಗತಿಯೇ ನಿಮಗೆ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಪೊಲೀಸರನ್ನ ಕರೆಸ್ಕೊಂಡು ಹೊರಟು ಸ್ಟೇಷನ್ಗೆ ಹೋಗಿ ವಕೀಲ ವೃತ್ತಿಗೆ ಸಂಬಂಧ ಇಲ್ಲದೂ ಸಹ ಅದೊಂದು ಕಾರಣಕ್ಕೋಸ್ಕರ ವಕೀಲರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟರು, ಕೊಲೆಗೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ತಗೊಂಡು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ FIR ಆಗತ್ತೆ. ಅವ್ರು ಯಾರ್ಯಾರ ಹೆಸರು ಮೇಲೆ ಕೊಟ್ಟಿರ್ತಾರಲ್ಲ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ. 5ನೇ ತಾರೀಕು ನಾನು ಚಿಕಿತ್ಸೆಗೆ ಬೆಂಗಳೂರಲ್ಲಿ ಇರ್ತೀನಿ. ಸನ್ಮಾನ್ಯ ನಾಗರಾಜ ನಾಯ್ಕ ಗೊತ್ತಿರೋದಿಲ್ಲ, ನಾನು ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಬರೆಸಿದ್ಮೇಲೆ ಕೊನೆಯಲ್ಲಿ ಯಾರೋ ಹೇಳ್ತಾರೆ, ಇಲ್ಲ ಗೋಪಾಲಕೃಷ್ಣ ನಾಯ್ಕ ಇಲ್ವಂತೆ ಊರಲ್ಲಿ, ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ಹೇಳಿ 5ನೇ ಪೇಜ್ಗೆ 4ನೇ ಪೇಜ್ಗೂ ಒಂದು ಸೇರಿಸ್ತಾರೆ. ಗೋಪಾಲಕೃಷ್ಣ ನಾಯ್ಕ ಕುಮ್ಮಕ್ಕಲಿಂದ ಇದಾಗಿದೆ ಅಂತ ಹೇಳಿ. ನಾನು ಘಟನೆ ಆದ ನಂತರ ನನಗೆ ವಿಷಯ ತಿಳಿದಿರೋದು ಅಂತ ಹೇಳಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದೇನೆ. ನಾಗರಾಜ ನಾಯ್ಕರಿಗೆ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದರು, ಇಲ್ಲ ಇವರೇ ಮಾಡಿಸಿದ್ರು. ನಾನು ನಿನ್ನೆ ಹೇಳಿದ್ದೆ, ನಿಮ್ಮ ಹತ್ರ ನೈತಿಕತೆ ಇದ್ದರೆ
ನಾನು ಪ್ರಮಾಣಕ್ಕೂ ಸಿದ್ಧ ಅಂತ ಹೇಳಿದೆ. ಇಂಟರ್ ನಾಗರಾಜ ನಾಯ್ಕ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ನೋಡಿರ್ಬೋದು, ಹಿಂದೆನೆ ಕೋಡೆ ಗಣಪತಿ ಇದೆ, ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಾವು ಅದನ್ನು ಒಬ್ಸರ್ವ್ ಮಾಡಿದ್ದಾರೆ. ನಿನ್ನೆ ಅವರು ಪ್ರೆಸ್ ಮೀಟ್ ಅಲ್ಲಿ ಕಾರವಾರ ಪತ್ರಕರ್ತರು ಯಾರು ಹೋಗಿಲ್ಲ. ಆಯ್ತು, ಅವರು ಯಾವ ಜಾಗದಲ್ಲಿ ಅಮರಣಾಂತ ಉಪವಾಸ ಕುಳಿತ ಜಾಗದಲ್ಲೇ ಗಣೇಶ ದೇವಸ್ಥಾನ ಹಿಂದೆ ತಹಶೀಲ್ದಾರ್ ಕಚೇರಿ ಕೋಡೆ ಗಣಪತಿ ಅಂತ ಅಲ್ಲಿ ಬಂದೆ. ಆಯ್ತು ಹೋಗ್ಕೊಂಡು ನಾನು ಸಮಯ ಕೊಟ್ಟೆ, 7:30 8 ಗಂಟೆ ಅಷ್ಟೊತ್ತು ಬರ್ತೀನಿ ಅಂತ ಹೇಳಿ ನಾನು ಸಮಯ ಕೊಟ್ಟೆ. 7:45 ನಾನು ಹೋದೆ. ನಾನು ಅಧಿಕೃತವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಅಂಕೋಲಾ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಿದ್ದರು, ಸಬ್ ಇನ್ಸ್ಪೆಕ್ಟರ್ ಇದ್ರು, ಸ್ಟಾಫ್ ಇದ್ರು. ನಾಗರಾಜ ನಾಯ್ಕರವರು ಯಾವ ಜಾಗದಲ್ಲಿ ಧರಣಿ ಕೊಡ್ತಿದ್ದಾರಲ್ಲ ಅಮರನಾಥ ಉಪವಾಸ, ಅದೇ ಜಾಗಕ್ಕೆ 7:45 ಹೋದ್ರೆ ನಾಗರಾಜ ನಾಯ್ಕರು ಅಲ್ಲಿಂದ ಈಗ ಸತ್ಯ ಹೊರಗಡೆ ಬರ್ತದೆ ಅನ್ನೋದು ಗೊತ್ತಾಗಿ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಆದರೂ ಸಹ ನನ್ನ ನೈತಿಕತೆ ಪ್ರಶ್ನೆ ಮಾಡೋದಕ್ಕೋಸ್ಕರ ನಾನು ಅದೇ ದೇವಸ್ಥಾನಕ್ಕೆ ಹೋಗಿ ನಾನು ಪ್ರಮಾಣ ಮಾಡಿದ್ದೀನಿ. ಘಟನೆ ನಡೆದ ನಂತರ ನನಗೆ ಗೊತ್ತಾಗಿರೋದು. ಘಟನೆಯನ್ನು ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಘಟನೆಯನ್ನು ನಾನು ಪ್ರಚೋದಿಸಿಲ್ಲ. ಘಟನೆ ಆದ ಮೇಲೆ ನನಗೆ ಗೊತ್ತಾಗಿರೋದು ಅಂತ ದೇವರು ಒಂದು ಪ್ರಮಾಣ ಮಾಡಿ ಇಲ್ಲಿ ಬಂದು ನಿಮ್ಮ ಎದುರುಗಡೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೆ. ಪತ್ರಿಕಾಗೋಷ್ಠಿ ನಿನ್ನೆ ನಾಗರಾಜ ನಾಯ್ಕ ಅಂಕೋಲಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಷಯ ಏನು ಕೇಳಿದ್ರೆ, ಅವರು ಪತ್ರಿಕಾಗೋಷ್ಠಿ ನಡೆಸಿರೋದು, ಅವರು ಆಮರಣ ಅಂತ ಉಪವಾಸ ಕೂತ್ಕೊಂಡಿರೋದು ಕಾರಣ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಂದಿಗೆಯ ಘಟನೆ ಅಲ್ಲ. ಕಾರಣ ಮಾರ್ಚ್ 25ರಂದು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಆರೋಪಿಗಳನ್ನ ಇನ್ನು ಅಷ್ಟು ಜನ ಆರೋಪಿಗಳನ್ನ ಹಿಡಿದಿಲ್ಲ. ಇನ್ನು ಇಡೀ ತಾಲೂಕು, ವಿಶೇಷವಾಗಿ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಅಂಕೋಲ ತಾಲೂಕಿನ ಪ್ರತಿಯೊಬ್ಬರು ರಾಜಕೀಯವಾಗಿ ನಮ್ಮನ್ನು ಇಷ್ಟಪಡೋರು, ರಾಜಕೀಯವಾಗಿ ನಮ್ಮನ್ನು ವಿರೋಧಿಸುವುದು ಸಹ ಕೊಲೆ ಮಾಡೋ ಸಂಸ್ಕೃತಿಯನ್ನು ಸಮಾಜ ಒಪ್ಪೋದಿಲ್ಲ. ಎಲ್ಲವರ ಚಿತ್ತ ಆ ಕಡೆ ಇದ್ದು ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ತನಗೆ ರಾಜಕೀಯ ನೆಲೆ ಕಲ್ಪಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾಗರಾಜ ನಾಯ್ಕ ಅವರು ಫುಟ್ಪಾತ್ ಮೇಲೆ ಆಮರಣ ಅಂತ ಪ್ರತಿಭಟನೆ ಅಂತ ಹೇಳ್ತಾರೆ. ಅವರು ಹೇಳಿದ್ದು ಮಧ್ಯಾಹ್ನ ಊಟ ಮಾಡಿದ್ದಾರೆ, ರಾತ್ರಿ ಊಟ ಮಾಡಿದ್ದಾರೆ, ರಾತ್ರಿ ಬೇರೆ ಇಲ್ಲಿಂದ ದೂರದ ಪ್ರಯಾಣ ಮಾಡಿದ್ದಾರೆ, ಯಾರ್ಯಾರನ್ನು ಭೇಟಿ ಮಾಡಿದ್ದಾರೆ. ನಾಗರಾಜ ನಾಯ್ಕರವರು FIR ಅವರು ಹೇಳಿದ ವ್ಯಕ್ತಿಗಳ ಮೇಲೆ ಮಾಡಿದ್ರು. 500 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ವ್ಯಕ್ತಿ ಮೇಲೆ FIR ಪೊಲೀಸರು ಮಾಡಿದ್ದಾರೆ. ಯಾರು ಒತ್ತಡ ಪಡೆದಾಗ ಮಾಡೋದು ಪೊಲೀಸರು? ಇವತ್ತಿನ ಟೆಕ್ನಾಲಜಿಯಲ್ಲಿ ಎಲ್ಲದನ್ನು ಸಾಕ್ಷಿ ಸಮೇತ, ದಾಖಲೆ ಸಮೇತ ತೋರಿಸಬಹುದು. ನಾವು ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಿದ್ದೀನಿ, CCTV ಇದೆ. ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ CCTV ಇದೆ. ಹೋಗೋದು ಬರೋದು ಟೋಲ್ ಇದೆ. ನಮ್ಮ ಮೊಬೈಲ್ನ ಟವರ್ ಲೊಕೇಶನ್ ಸಿಗುತ್ತೆ, ನಮ್ಮ ಕಾಲ್ ಡೀಟೇಲ್ಸ್ CDR ಸಿಗುತ್ತೆ, ಎಲ್ಲ ವ್ಯವಸ್ಥೆ ಇದೆ. ಪೊಲೀಸರು ಯಾರು ಒತ್ತಡ ಪಡೆದಾಗಿ ನಮ್ಮ ಮೇಲೆ FIR ಮಾಡಿದ್ರು, ಪ್ರತಿಭಟನೆ ಮಾಡಬೇಕಾದ ನಾನಾಗಿದ್ದೆ ಸ್ವಾಮಿ. ನನ್ನ ಕೊಲೆ ಆರೋಪಿಗಳ ವಕಾಲತ್ತು ವಹಿಸಿರುವಂತಹ ಒಬ್ಬ ವಕೀಲ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಧರಣಿ ಕೂತ್ಕೊಳ್ತಾರೆ. ತಾನು ಕೊಟ್ಟ FIR ಅನ್ನು, ಮನಸೋ ಇಚ್ಛೆ ಕೊಟ್ಟ FIR ಅನ್ನು ರಿಜಿಸ್ಟರ್ ಮಾಡಿದ್ರು ಸಹ ಆಮರಣ ಅಂತ ಉಪವಾಸ, ಧರಣಿ ಉಪವಾಸ ಅಂತ ಕೂತ್ಕೋತಾರೆ. FIR ವ್ಯಕ್ತಿ ಇಲ್ಲ ಅಂತ ಗೊತ್ತಿದ್ರು ಪೊಲೀಸರ ಮೇಲೆ ಒತ್ತಡ ಹಾಕಿಸಿದ್ ಯಾರು? ಆ ಮಹಾನ್ ವ್ಯಕ್ತಿಗಳು ಯಾರು? ನನ್ನ ಪ್ರಕರಣ ಹಳ್ಳ ಹಿಡಿಸಬೇಕು ಅಂತ ಹೊರಟಿರೋ ಯಾರು? ನನ್ನ ಪ್ರಕರಣದಲ್ಲಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾ ಇರೋರು ಯಾರು? ಆರೋಪಿಗಳನ್ನ ಹಿಡಿಯೋದಕ್ಕೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಸರ್. ಸಮಾಜದಲ್ಲಿ
ಉತ್ತರ ಕನ್ನಡ ಜಿಲ್ಲೆ, ವಿಶೇಷವಾಗಿ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸುಶಿಕ್ಷಿತರಿದ್ದಾರೆ. ಅವ್ರಿಗೆ ಯೋಚನೆ ಮಾಡ್ತಾರೆ, ಸಮಾಜ ಯಾವತ್ತೂ ಕೊಲೆಯನ್ನು ಒಪ್ಪೋದಿಲ್ಲ. ಅಂತಿಮವಾಗಿ ನಮ್ಮ ಕೆಲವು ಸ್ನೇಹಿತರು ಹೇಳುದು, ಎಷ್ಟು ದಿನ ಅಂತ ಸುಮ್ಮನೆ ಅಂತ ಹೇಳ್ಬಿಡು ಇವತ್ತು ಅಂತೇಳಿ. ನಿಮ್ಮ ಜೊತೆಗೆ ಕೂತಿರೋರು ಯಾರು ಸ್ವಾಮಿ? ನನ್ನ ಮೇಲೆ ಕೊಲೆ ಯತ್ನದ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಆರೋಪಿಗಳು ಕುಟುಂಬದವರು ಕರೆಸ್ಕೊಂಡಿದ್ದೀವಿ. ನಿಮ್ಮ ಬಲಗಡೆ ಇರೋರು ಯಾರು? ಫೋಟೋ ಕೊಡ್ತೀನಿ. ನಿಮ್ಮ ಬಲಗಡೆ ಕೂತಿರೋರು ಯಾರು ಸರ್? ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂತೂ ಅಲ್ಲ, ಫ್ರೀಡಮ್ ಫೈಟರ್ಸ್ ಅಂತೂ ಅಲ್ಲ. ಅವ್ರು ಯಾರು ಅಂದರೆ, ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನಾಗರಾಜನೇ, ನಾನು ಹೇಳಿದ್ದು ತಪ್ಪು ಸುಳ್ಳು ಅನ್ನೋದಿದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ. ಹಿಂದೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನಮ್ಮಲ್ಲಿ ನನ್ನ ಊರು ಹಗಸು ಹೈವೇ ಬಹಳ ಹಿಂದೆ ಮಾಡಿದ ರಸ್ತೆ, ಅವಾಗ ಸಾಕಷ್ಟು 45 ದಾಟಿದ ಕೆಳಗಡೆ ಅಪಘಾತಗಳಾದವು, ಸಾಕಷ್ಟು ಜನ ಸಾಯಿತು. ಅದರ ಒಂದು ಪೇಪರಲ್ಲಿ ಬಂದಿದ್ದನ್ನ ಹೇಳ್ತಾ ಇದ್ದೇನೆ, 45 ಯೂಟಿ ಗ್ಯಾಂಗ್ ಅಂತ. ಇವರು ಬಿದ್ದವರನ್ನ ಎತ್ತಿ ಅವ್ರಿಗೆ ಆರೈಕೆ ಮಾಡಿ ಅವ್ರಿಗೆ ಔಷಧಿ ಕೊಟ್ಟು ಆಸ್ಪತ್ರೆಗೆ ಸಾಗಿಸ್ತಾ ಇದ್ರು. ಅವರು ಯಾವುದು ಒಡವೆ ಚಿನ್ನಾಭರಣ ಏನು ಮುಟ್ತಾ ಇರಲಿಲ್ಲ, ಅವರನ್ನು ಆರೈಕೆ ಮಾಡ್ತಾ ಇದ್ರು. ಬಲಗಡೆ ಕೂತಿರೋರು ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಸಮುದ್ರ. ದಟ್ ಇಸ್ ದ ರೀಸನ್ ಐ ಸೆಡ್, ನನ್ನನ್ನು ತಪ್ಪಿದ್ರೆ ನನ್ನ ಮೇಲೆ ಡಿಫಾಮೇಷನ್ ಕೇಸನ್ನು ಫೈಲ್ ಮಾಡಿ. ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಸಮುದ್ರ ವೇದಿಯನ್ನ ಹುಬ್ಳಿ ಧಾರವಾಡದಲ್ಲಿ ಮರಳಿನ ಅಭಾವವಿತ್ತು. ಒಂದು 8 ವರ್ಷದಿಂದ 2016, 17 ಮರಳಿನ ಅಭಾವವನ್ನು ದುರ್ಬಳ ಮಾಡಿಕೊಂಡು ಸಮುದ್ರ ವೇದಿಯನ್ನ ಸ್ಯಾಂಡ್ ಅಂತ, ಅಂದ್ರೆ ನಮ್ಮ ಅಘನಾಶಿನಿ ನದಿ ಹೇಗಿದ್ರೆ ವೈಟ್ ಸ್ಯಾಂಡ್ ಇದು ಸಮುದ್ರದ್ದು, ಅದನ್ನ ಹುಬ್ಳಿ ಸಾಗಾಟ ಮಾಡ್ತಾರೆ. ಹುಬ್ಳಿಗೋ ಧಾರವಾಡಕ್ಕೋ ಎಲ್ಲ ಸಾಗಾಟ ಮಾಡ್ತಾ ಇದ್ದಾಗ ಕಾರವಾರ ಡಿವೈಎಸ್ಪಿ ಅವರ ತಂಡ ಅಂಕೋಲಾದಲ್ಲಿ ಪ್ರಕರಣ ದಾಖಲಿಸಿ, ಇಲ್ಲೇ ನಮ್ಮ ಇದು ನಡೆದಿದೆ ಟ್ರಯಲ್. ಅದೀಗ ಆರೋಪಿಗಳು ಆಗಿಲ್ಲ ಬಹುಶಃ, ಬಟ್ ಪ್ರಕರಣವನ್ನು ಎದುರಿಸಿ ಅಂಕೋಲಾ ನ್ಯಾಯಾಲಯದಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣವನ್ನು ಎದುರಿಸಿದಂತಹ ಸಹೋದರರು ಹೆಸರು ಹೇಳ್ತೀವಿ. ನಿಮ್ಮ ಪ್ರತಿಭಟನೆಯಲ್ಲಿ ಕೂತರು ಯಾರು? ಮಂಜುನಾಥ್ ನಾಯಕ್ ಸಹೋದರರು. ನೀವು ಪ್ರತಿಭಟನೆಗೆ ಅವರನ್ನು ಕೂರಿಸ್ಕೊಂಡು ನೀವು ತಾಲೂಕಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಯಾರು? ಹಿಲ್ಲೂರಿನ ಮುಖಂಡರು. ಇದೇ ಅಂಕೋಲಾದಲ್ಲಿ ಅಕ್ರಮ ಗಣಿಗಾರಿಕೆ. ಇವರು ನಾವು ಅಕ್ರಮದ ವಿರುದ್ಧ ಪ್ರತಿಭಟನೆ ಅಂತಾರಲ್ಲ, ಇವರು ಕೂತ್ಕೊಂಡಿದ್ಯಾ ಜೊತೆ ಜನ ನೋಡ್ತಾರೆ, ಇಡೀ ತಾಲೂಕು ಜನ ನೋಡ್ತಾರೆ, ಜಿಲ್ಲೆ ಜನ ನೋಡ್ತಾರೆ. ಅಂಕೋಲಾ ನ್ಯಾಯಾಲಯದಲ್ಲಿ ಪ್ರಕರಣ ಎದುರಿಸೋದು ಅಕ್ರಮ ಗಣಿಗಾರಿಕೆ ಪ್ರಕರಣ, 2 ಪ್ರಕರಣವನ್ನ ಎದುರಿಸ್ತಾ ಇರುವಂತ ವೀರಣ್ಣ ನಾಯ್ಕ ಅವರು ಜೊತೆಗೆ ಕಾಂಟ್ರಾಕ್ಟ್ಗೋಸ್ಕರ ಕರ್ನಾಟಕ ವಿಕಾಸ KVG ಬ್ಯಾಂಕ್ ಅನ್ನ ಗ್ಯಾರಂಟಿ FD ಬರ್ತದೆ ಬಿಕಾಸ್ ಆಫ್ ಟೆಂಡರ್, ಅದನ್ನ ಬೋಗಸ್ ಮಾಡಿ ಅಂಕೋಲಾ ನ್ಯಾಯಾಲಯದಿಂದ ಕಾರವಾರ ನ್ಯಾಯಾಲಯದ ಗೊತ್ತಿಲ್ಲ, ಅದನ್ನು ಪ್ರಕರಣ ಇತ್ತು ಪ್ರವೀಣ್ ನಾಯಕ್. ನೀವು ಅವರನ್ನ ಇಟ್ಕೊಂಡು, ಅಲ್ಲ ಒಳ್ಳೆಯವರು ಪಾಪ ಇದ್ದಾರೆ, ಕೆಲವರು ಏನಾಗ್ತದೆ ಇವರ ಜೂನಿಯರ್ಸ್ ಅವರು ಇವರೆಲ್ಲ ಕಕ್ಷಿದಾರರಿಗೆಲ್ಲ ಬೆಳಿಗ್ಗೆ ಫೋನ್ ಮಾಡಿ ನೀವು ಬರಲೇಬೇಕು, ಸೊ ಬರ್ತಾರೆ, 2 ನಿಮಿಷ ಮುಖ ತೋರಿಸ್ತಾರೆ, ಯಾಕಪ್ಪ ನಮ್ಮ ಕಾನೂನು ಇದೆ, ನಮ್ಮ ಕೇಸ್ ಇದೆ, ಅವ್ರ ಹತ್ರ ಬೈತಿದ್ದ ಬರ್ತಾರೆ. ನಾನು ಇವತ್ತು ಸವಾಲ್ ಹಾಕ್ತೀನಿ, ನಿಮ್ಮ ಜೊತೆ ಸಭ್ಯರು ಇಡೀ ವಿಧಾನಸಭಾ ಕ್ಷೇತ್ರವನ್ನು ನೀವು MLA ಆಗ್ಬೇಕಂತ ಕನಸು ಕಾಣ್ತಾ ಇದ್ದೀವಿ. ಒಬ್ಬ ಸಭ್ಯರು ಎಷ್ಟು ದಿನ ಕೂತ್ಕೊಂಡಿದ್ದಾರೆ ಹೇಳಿ ತೋರಿಸ್ಬಿಡಿ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳುಗಾರಿಕೆ, ಬ್ಯಾಂಕ್ ಬೋಗಸ್ ಗಿರಾಕಿಗಳು, ಇವರನ್ನು ಇಟ್ಕೊಂಡು ನೀವು ಪ್ರತಿಭಟನೆ ಮಾಡ್ತೀವಿ. ಸೋಷಿಯಲ್
ವೈಯಕ್ತಿಕವಾಗಿ ನನಗೆ ಅವರಿಗೆ 20 ವರ್ಷದ ಸ್ನೇಹ ಇತ್ತು. ಹಿಂದೆ ನಾವು ಸ್ನೇಹಿತರು. ನಾವು ನಾಗರಾಜ್ ನಾಯ್ಕರವರು ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಹಲವಾರು ವರ್ಷ ಇದ್ವಿ. 2008 ಚುನಾವಣೆ, ಕಪ್ಪು ಬಸಿ ಚುನಾವಣೆ ನಾವು ಅವರ ನೇತೃತ್ವದಲ್ಲೇ ಮಾಡಿದ್ವಿ. 2013ರಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಇದು ಬಂದು ಅವರಿಗೆ ಆಸೆ ಬಂತು. ದಿವಂಗತ ರಮಾನಂದ್ ನಾಯ್ಕ ನಮ್ಮ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ. ನಿನ್ನೆ ನಾನು ಟ್ರೀಟ್ಮೆಂಟಿಂದ ರಾತ್ರಿ ಆಯಿತು ಬರೋದು, ಬೆಳಿಗ್ಗೆ ಅವರ ಅಂತ್ಯಕ್ರಿಯೆ ಆಯಿತು. ಯಾವ ಧೀಮಂತ ನಾಯಕನ ಚುನಾವಣೆಗೆ 2013ರಲ್ಲಿ ನಾಗರಾಜ್ ನಾಯ್ಕರವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಇಡೀ ತಾಲೂಕಿಗೆ ಗೊತ್ತಿದೆ ಅದು. ಅದಕ್ಕೆ ಹೇಳಿದ್ದೆ ನಾನು, ಇಫ್ ಐ ಆಮ್ ರಾಂಗ್ ಪುಟ್ ಮೀ ರಿಫರ್ಮೇಷನ್ ಪ್ರೆಸೆಂಟ್. ಅವರ ನೇತೃತ್ವದಲ್ಲೇ ಮಾಡಿದ್ವಿ. ನಮ್ಗೆ ಅವಾಗ ಚುನಾವಣೆ ಅಷ್ಟೊಂದು ಬರೋದಿಲ್ಲ. 13-14 ವರ್ಷ ಹಿಂದೆ ನಾನು ನಾಗರಾಜ ನಾಯ್ಕರವ್ರು ಕೇಳಿದೆ. ನಾನು ನಾಗರಾಜ ನಾಯ್ಕ ಅಂತ ಪತ್ರಿಕೆ, ನಾನು ನಾಗರಾಜ್ ಅಣ್ಣ ಅಂತಾನೆ ಅವ್ರಿಗೆ ಕರೀತಾ ಇದ್ದಿದ್ದು. ಅಣ್ಣ, ಚುನಾವಣೆ ಮಾಡಕ್ ಸಾಧ್ಯನಾ? ಕಾರವಾರ ಅನುಕೂಲ, ನಮ್ಗೆ ಚಿರಪರಿಚಯ ಇತ್ತು. ಕಾರವಾರ ಗಲ್ಲಿಗೂ ಗೊತ್ತಿಲ್ಲ. ನನಗೆ ನಾಗರಾಜ ನಾಯ್ಕ ಒಂದು ಪ್ರಶ್ನೆ ಕೇಳೋದು, ಎಷ್ಟು ಕಾರವಾರದಲ್ಲಿ ಗೊತ್ತಿಲ್ಲ. ನಾನು ಇಲ್ಲಿ ಸುಮಾರು 15 ವರ್ಷದಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ. ನನಗೆ ಗಲ್ಲಿ ಗೊತ್ತು. ಎಷ್ಟು ಎಲೆಕ್ಟ್ರಿಕ್ ಕಂಬಗಳು ಇರ್ಬೋದು ಹೇಳುವುದು? ಇರ್ಬೋದು ಒಂದು 5,000 ಎಲೆಕ್ಟ್ರಿಕ್ ಕಂಬಗಳು. ನಮಗೆ ನಾಲೆಜ್ ಬೇಡ. ಪ್ರತಿ ಒಂದು ಎಲೆಕ್ಟ್ರಿಕ್ ಕಂಬ ನಂತರ ನಮ್ದು ಒಂದೊಂದು ಸೋಲ್ಜರ್ ಇದ್ದಾನೆ, ಒಂದೊಂದು 100 ಮತ ಹಾಕ್ಸ್ತಾನೆ ಅಂದ್ರು. ನಮಗೂ ವಯಸ್ಸು ಏನು ಮುದಾಡಿದ್ವಿ. ಇಡೀ ಕಾರವಾರ ಸುತ್ತಿದ್ವಿ, ಅಕೋಲ ಸುತ್ತಿದ್ವಿ, ಕಾರವಾರ ಟೇಕ್ ಕೇರ್ ಅಂದ್ರು, ಸುತ್ತಿದ್ವಿ. ಎಲೆಕ್ಷನ್ ರಿಸಲ್ಟ್ ದಿನ ಬ್ಯಾಲೆಟ್ ಬಾಕ್ಸ್ ಓಪನ್ ಆದಾಗ ಎಲೆಕ್ಟ್ರಿಕ್ ಕಂಬ ಇದ್ದಿದ್ದು 5,000 ಇರ್ಬೋದು. ಈ ಸಂದರ್ಭದಲ್ಲಿ ಹೇಳಬಾರ್ದು ಅಂತ ಧೀಮಂತ ನಾಯಕನಿಗೆ ಈ ನಮ್ಮ ನಾಗರಾಜ ನಾಯಕ್ ಕೊಡಿಸಿದ ಓಟು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ 2,000 50 ಹೆಚ್ಚು ಕಡಿಮೆ ಇರಬಹುದು. ಆವಾಗ ನಮಗೆ ರಾಜಕೀಯ, ನಾನು ಹೇಳಿದೆ ರಾಜಕೀಯ ಹಣ ಕಷ್ಟ ಏನು. ಅವಾಗ ಹೇಳಿದ್ರು, ಇಲ್ಲ ನಿಮ್ಗೆ ಎಲೆಕ್ಟ್ರಿಕ್ ಕಂಬ ಹೆಚ್ಚಿಗೆ ಇತ್ತು, ನಾನು ಕಾಂಗ್ರೆಸ್ ಪಕ್ಷದ ಓಟ್ ಕಡಿಮೆ ಆಗೋಯಿತು. ಆಮೇಲೆ ಎಲ್ಲ ಸೇರಿ ನಾವು ಅವ್ರಿಗೆ ನಿಗಮ ಮಂಡಳಿ ಕಾಲ ಓಡಾಡೋದು. ಅವ್ರ ಉಸ್ತುವಾರಿ ಮಂತ್ರಿಗಳು ದೇಶಪಾಂಡೆ ಅವರಿದ್ರು. ಅವರು ಕಿವಿ ಕೊಡ್ಲಿಲ್ಲ. ಅಂದ್ರೆ ಬಹುಶಃ ಬಹಳ ಹಿರಿಯ ರಾಜಕಾರಣಿ, ಈಸ್ ಎ ಸೀಸನ್ಡ್ ಪೊಲಿಟಿಷಿಯನ್. ಅವ್ರಿಗೆ ವ್ಯಕ್ತಿತ್ವ ಆಡಾಡ ಗೊತ್ತಾಗಿರ್ಬೇಕು. ಹಾಗಾಗಿ ಅವರು ಒಪ್ಲೈಸ್ ಮಾಡಲಿಲ್ಲ, ನಿಗಮ ಮಂಡಳಿ ಕೊಡಲಿಲ್ಲ. ಕೊಡದೇ ಇದ್ದಾಗ 2018 ಚುನಾವಣೆಗೆ 1 ವರ್ಷ 2 ವರ್ಷ ಇದ್ದಾಗ ಇವರು ಬಿಜೆಪಿಗೆ ಸೇರ್ಪಡೆಗೊಂಡು 2018ರಲ್ಲಿ ನನ್ನ ಪತ್ರಿಕೆಯಲ್ಲಿ ಓದಿದ್ದು ಇವರೇ ಅಭ್ಯರ್ಥಿ ಅಂತ ಬಂತು. ಯಾಕೆ ಮಾತಾಡ್ತೀನಿ ಕೇಳಿದ್ರೆ, ಈಗ ಅವರು ಹೋರಾಟ ಮಾಡೋದು ತನ್ನ ರಾಜಕೀಯ ಪುನರುಜ್ಜೀವನ ಪ್ರಾರಂಭ ಮಾಡಬೇಕು ಅಂತ ಹೇಳಿ, ಪುನರ್ಜನ್ಮ ಸಿಗಲಿ ನನಗೆ ಈ ಹೋರಾಟದಿಂದ ಅಂತ ಹೇಳಿ 2018 ಪತ್ರಿಕೆಯಲ್ಲಿ ಬಂತು. ನಾಗರಾಜ ನಾಯ್ಕರಿಗೆ ಟಿಕೆಟ್ ಬಹುತೇಕ ಖಚಿತ. ಪರೇಶ್ ಮೇಸ್ತ ಘಟನೆ ಆಯಿತು. ವಾತಾವರಣ ಬಿಜೆಪಿ ಪರ ಬಂತು. ಟಿಕೆಟ್ ಸಿಕ್ಕು ಬಿಡ್ತು. ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಸಿಗ್ಬೋದು. ನಾನು 2018 ಚುನಾವಣೆಗೆ ಕಾರವಾರ ಕ್ಷೇತ್ರದಲ್ಲಿ ಬರಲಿಲ್ಲ, ಚುನಾವಣೆ ಪ್ರಚಾರ ಮಾಡಲಿಲ್ಲ. ಯಾಕೆ ಕೇಳಿದ್ರೆ, ನಾನು KPCC ಕಾರ್ಯದರ್ಶಿ ಇದ್ದೆ, ಬೆಳಗಾವಿ ಉಸ್ತುವಾರಿ ಇದ್ದೆ, ಕಂಟ್ರೋಲ್ ರೂಮ್ ಜವಾಬ್ದಾರಿ ಇತ್ತು ನನಗೆ. ನಾನು ಸತೀಶ್ ಅವರ ಚುನಾವಣೆಯನ್ನು ಇಲ್ಲಿ ಮಾಡಲಿಲ್ಲ. ಯಾಕೆಂದ್ರೆ ಸತೀಶ್ ಅವರು ನನಗೆ ಸಂಪರ್ಕ ಮಾಡಿ ನನ್ನ ಚುನಾವಣೆ ಬಾ ಅಂತ ನನ್ನ ಕರೆದಿಲ್ಲ. ವೆರಿ ಕೆಟಗರಿಕಲಿ ಅಂತ ನನ್ನನ್ನು ಕರೆದಿಲ್ಲ. ನಾನು ಬಂದಿಲ್ಲ. ನಾನು ನನಗೆ ಪಕ್ಷ ಜವಾಬ್ದಾರಿ ಇತ್ತು ಬೇರೆ ಜಿಲ್ಲೆಯಲ್ಲಿ. ನಾನು ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಕಂಟ್ರೋಲ್ ರೂಮ್ ಇತ್ತು ಮಾಡಿದ್ದೆ. 2018 ಆಗಲಿಲ್ಲ ನಮ್ಮ ಅಣ್ಣನಿಗೆ. 2018ರಲ್ಲಿ ರೂಪಾಲಿ ಶಾಸಕಿಯಾಗಿ ಆಯ್ಕೆ ಆದರು. ನಾನು ಚುನಾವಣೆಗೆ ಬರಲಿಲ್ಲ. ಕಾಂಗ್ರೆಸ್ ಪಕ್ಷ 3ನೇ ಸ್ಥಾನದಲ್ಲಿತ್ತು ಕಾರವಾರ ವಿಧಾನಸಭಾ ಕ್ಷೇತ್ರ. 2021 ಬಂತು. ಆವಾಗಲೂ ಪತ್ರಿಕೆ 19ರಲ್ಲಿ 2018 ಫಸ್ಟ್ ಆಗಿ ಹೇಳ್ತಿದ್ವಿ. 2018ರಲ್ಲಿ MLA ಸಿಕ್ತು ಅಂತ ಆಗಲಿಲ್ಲ. 19ರಲ್ಲಿ ಅನಂತಕುಮಾರ್ ಅವರು ತಪ್ಪಿಸಿ ಕಾರವಾರದ ಪ್ರಖ್ಯಾತ ನ್ಯಾಯವಾದಿ ಒಬ್ಬರಿಗೆ ಕೊಡ್ತಾ ಇದ್ದಾರೆ.
ಟಿಕೆಟ್ ಬಹುತೇಕ ಖಚಿತ ಅಂತ ಒಂದು ಪತ್ರಿಕೆಯಲ್ಲಿ ಇವರೇ ಬರೆಸ್ಕೊಂಡ್ರು, ಆಗಲಿಲ್ಲ. MLC ಚುನಾವಣೆ ಬಂತು. MLCಯಲ್ಲಿ ವಿಧಾನ ಪರಿಷತ್ತಲ್ಲಿ ಬಿಜೆಪಿಗೆ ವಾಕ್ಚಾತುರ್ಯದ ವ್ಯಕ್ತಿಗಳ ಕೊರತೆ ಇದೆ. ರಾಜ್ಯ ಬಿಜೆಪಿ ನಳಿನ್ ಕುಮಾರ್ ಕಟೀಲ್ ಅವರು ಈ ವಾಕ್ಚಾತುರ್ಯವನ್ನು ಮೆಚ್ಚಿಕೊಂಡು ಇವರನ್ನ ಅಭ್ಯರ್ಥಿಯಾಗಿ ಇನ್ನೇನು ಘೋಷಣೆ ಮಾಡ್ತಾರೆ. ಅವರು ಉಡುವೇಕರ್ ಟಿಕೆಟ್ ಆಯ್ತು, ಉಡುವೇಕರ್ MLC ಆದರು. ಅದ ನಂತರ 23 ಬಂತು. ಹಾಲಿ ಶಾಸಕಿಗೆ ಟಿಕೆಟ್ ಕಟ್ ಮಾಡಿ ಹೊಸ ಮುಖ ಹೊಸ ಪ್ರತಿಭೆ ಕೊಡ್ತಾರೆ ಅಂತ ಹೇಳಿ ಸಂಘ ಪರಿವಾರದವರೆಲ್ಲ ಹೇಳಿಬಿಟ್ಟಿದ್ದಾರೆ. ಹಾಲಿ ಶಾಸಕಿಗೆ ಟಿಕೆಟ್ ಸಿಕ್ತು. ಹಾಲಿ ಶಾಸಕಿ ಪರ ಎಷ್ಟು ಕೆಲಸ ಮಾಡಿದ್ರು ಅಂತ ಹಾಲಿ ಶಾಸಕಿನೇ ಹೇಳಬೇಕು. ನಾವು ಹೇಳಿದ್ರೆ ಸರಿ ಅಲ್ಲ. ಅದಾಯಿತು. ಅತ್ಯಂತ ಕೊನೆಯ ಅಸ್ತ್ರ ಕೊಲೆ ಅನ್ನೋದು ಅವನ ಹತ್ರ ಇನ್ನೇನು ಮಾಡಕ್ಕೆ. ಆದರೆ ಕೊಲೆ ಪ್ರಕರಣದಲ್ಲಿ ಜಾಮೀನು ಹಾಕಿರೋ ವಕೀಲರು ಹಲ್ಲೆಗೊಳಗಾದ ವ್ಯಕ್ತಿಗಳ ವಿರುದ್ಧ ಪ್ರತಿಭಟನೆ ಮಾಡಿ ಆಮರಣಾಂತ ಉಪವಾಸ ಮಾಡಿದ್ರೆ ವಕೀಲರು ಇದು ಎಷ್ಟು ಪೂರ್ವ ಯೋಜಿತ ಅಂತ ಹೇಳಿದ್ರೆ, ಬೆಳಿಗ್ಗೆ ಪ್ರತಿಭಟನೆ, ರಾತ್ರಿ ಕುತ್ಕೋತಾರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಬೋರ್ಡ್ ರೆಡಿ ಆಗ್ತದೆ, ಬೆಳಿಗ್ಗೆ ಅಷ್ಟೊತ್ತಿಗೆ ತಹಶೀಲ್ದಾರ್ ಪರ್ಮಿಷನ್ ಹಾಕ್ತಾರೆ, ತಹಶೀಲ್ದಾರು ಪೊಲೀಸರು ಲೆಕ್ಕ ಬರೀತಾರೆ, ಟೆಂಟ್ ಬಂದ್ಬಿಡುತ್ತೆ, ಟೆಂಟ್ ಅಲ್ಲಿ ಕುತ್ಕೊಳ್ತಾರೆ. ನನಗೆ ಅರ್ಥ ಆಗದಿರೋ ವಿಷಯ, ಇಷ್ಟೊಂದು ಶಕ್ತಿಯುತವಾಗಿ ಇಷ್ಟೊಂದು ಆಡಳಿತ ಯಂತ್ರವನ್ನ ನಾಗರಾಜ್ ನಾಯಕರಿಗೆ ಅನುಕೂಲಕರವಾಗಿ ಬಳಸಿ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದಂತ ಆ ವ್ಯಕ್ತಿಗಳು ಯಾರು ಸರ್? ನಾಗರಾಜ್ ನಾಯಕರು ನಿನ್ನೆ ಇದು ಮಾಡಿ ನಮ್ಮ ಸ್ನೇಹಿತರುಗಳ ಮೇಲೆ, ಎಸ್ ನಾನು ದೇವರ ಮೇಲೆ ಪ್ರಮಾಣ ಮಾಡೋದು ನಿನ್ನೆ ಹೇಳಿದ್ದೀನಿ, ಸಾಮಾಜಿಕ ಜಾಲತಾಣಗಳು ನನ್ನ ಸ್ನೇಹಿತರು ವಾದ ಮಾಡಿದ್ದು ಸತ್ಯ. ನಾನು ಅದನ್ನ ದೇವರ ಗಂಟೆ ಹೊರತು ಹೇಳಿದೆ. ಘಟನೆ ಆದ ನಾಗರಾಜ್ ನಾಯಕರು ಕೇಳ್ತಾರೆ, ಕಾನೂನು ತಿಳಿದವರು, ನೀವು ನಿಮ್ಮ ಸ್ನೇಹಿತರ ಮೇಲೆ ಪ್ರಕರಣದ ನಿಮ್ಮ ಸ್ನೇಹಿತರು ಕೊಟ್ಟು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳಿ ಆಣೆ ಮಾಡಿ. ಸಮಯ ನಾನು ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಮುಂದೆ ಹೇಳ್ತೀನಿ, ನನ್ನ ಸ್ನೇಹಿತರ ಮೇಲೆ ಕೊಲೆ ಎತ್ತುವುದು ಸುಳ್ಳು ಪ್ರಕರಣ ಆದಾಗ ನನ್ನ ಸ್ನೇಹಿತರ ಪರ ಪೊಲೀಸರಿಗೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಯಾವ ರಾಜಕಾರಣಿ ಹೇಳೋದಿಲ್ಲ. ಯಾವ್ದಾದ್ರು ರಾಜಕಾರಣಿ ಇಲ್ಲಪ್ಪ ನಾನು ನನ್ನ ಸ್ನೇಹಿತರು ಮೇಲೆ ಸುಳ್ಳು ಪ್ರಕರಣ ಆಗಿದೆ ಅವರು ಕೌಂಟರ್ ಕಂಪ್ಲೇಂಟ್ ಹೇಳಿದ್ದೀನಿ ಸರ್, ನಾನು ಹೇಳಿದ್ದೀನಿ. ನಾನು ಅದೇ ದೇವರ ಮೇಲೆ ಪ್ರಮಾಣ ಮಾಡಿ ಇನ್ನೊಂದು ಹೇಳ್ತೀನಿ, ನಾನು ಪೊಲೀಸರಿಗೆ ಹೇಳಿದ್ದೀನಿ. ಆದರೆ ಅದೇ ದೇವರ ಮೇಲೆ ಇನ್ನೊಬ್ಬರ ಹತ್ರ ಪೊಲೀಸರಿಗೆ ಹೇಳಿ ಅಂತ ಹೇಳಿಸೋ ಆ ದಯನೀಯ ಸ್ಥಿತಿ ನಾಗರಾಜ್ ನಾಯಕರ ನಿಮಗೆ ಬಂದಿರೋ ದಯನೀಯ ಸ್ಥಿತಿ ನನಗೆ ಬರಲಿಲ್ಲ. ಅದನ್ನು ಹೇಳ್ತೀನಿ, ಅದನ್ನು ನಾನು ದೇವರ ಮುಂದೆ ಪ್ರಮಾಣ ಮಾಡಿ. ಇದು ವಾಸ್ತವಾಂಶ. ಜೊತೆಗೆ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ 5 ಜನರ ಮೇಲೆ ಕೊಟ್ಟಿದ್ದಾರೆ. ಕೊಡಿ ಏನ್ ವೈಯಕ್ತಿಕ ಟೀಕೆ? ಅವರು ಗುಂಡು ಪೋಖ್ರಿಗಳು ಅವರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ನೀವು 5 ಜನ ಪ್ರಕರಣ ದಾಖಲಿಸಿದಾರಲ್ಲ, ನಾಗರಾಜ್ ನಾಯಕ ಸಾರ್ವಜನಿಕ ಜೀವನದಲ್ಲಿ ಜನಮನ್ನ ಗೆದ್ದು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮುನ್ಸಿಪಾಲಿಟಿ, ನಮ್ಮ ಸೊಸೈಟಿ ಡೈರೆಕ್ಟರು, ಸೊಸೈಟಿ ಅಧ್ಯಕ್ಷನು, ಇದು ಚುನಾವಣಾ ಹಂತಗಳು. ಸಾರ್ವಜನಿಕರಿಗೆ ಎಲ್ರಿಗೂ MLA MP ಆಗಬೇಕಾದ್ರು ಇವೆಲ್ಲ ಆ ಚುನಾವಣೆಯನ್ನು ಎದುರಿಸೋದು. ನೀವು ಕಂಪ್ಲೇಂಟ್ ಕೊಟ್ಟದನ್ನ ಟಾರ್ಗೆಟ್ ಮಾಡಿದ್ನ ಯಾರನ್ನ? ಯುವಕರು. ನೋಡಿ, ಇವ್ರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ನಾಗರಾಜ್ ನಾಯಕರುಗಿಂತ ಇವರು ಸುಮಾರು 8-10 ವರ್ಷ ಸಣ್ಣವರು. ನಾಗರಾಜ್ ನಾಯಕರಿಗಿಂತ ಇವರು 45ನೇ ವರ್ಷ. 45ನೇ ವರ್ಷದಲ್ಲಿ ಈ ನಾರಾಯಣ ನಾಯಕರು 3 ಬಾರಿ ಸತತವಾಗಿ 15 ವರ್ಷ ಆ ಭಾಗದ ಪಂಚಾಯತ್ಗೆ ಸದಸ್ಯರು, ಅಧ್ಯಕ್ಷರು. 15 ವರ್ಷಗಳ ಕಾಲ ತನ್ನ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಬೇಕಾದ್ರೆ ಸಾರ್ವಜನಿಕರ ಮುಂದೆ ಯಾರು ಹೋಗಿ ಕೊಲೆ
ಆ ಅವಶ್ಯಕತೆನೂ ಅವರಿಗಿಲ್ಲ. ಇನ್ನೊಬ್ಬರ ಮೇಲೆ ನೀವು ಪ್ರಕರಣ ದಾಖಲಿಸಿದ್ರಿ, ಅವ್ರು ಯಾರು? ಇದೇ ಸೂರಜ್ ನಾಯ್ಕರು ಅದೇ ಘಟನೆ ನೀವು ಹೇಳೋ ರೀತಿ ಘಟನೆ ನಡೆದಿದ್ದೇ ಇದ್ದರೆ ಆ ಘಟನೆ ಸೊಸೈಟಿಯ ಅಧ್ಯಕ್ಷ ಅವರೇ ಅನುಮತಿ ಕೊಡಬೇಕಾಗಿ ಹೇಳಿದ್ದಾರೆ. ವಾತಾವರಣ ಕೆಡಿಸೋ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ನಾಗರಾಜ್ ನಾಯಕರನ್ನ ಕರಿಬಾರದು. ಈ ಊರಿನಲ್ಲಿ ನಮ್ಮಲ್ಲೇ ಎಲ್ಲ ನೀವೇ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಹೇಳಿದ್ರು. ಯಾವತ್ತು ಲೆಟರ್ ಕೊಡಬೇಕಾಗುತ್ತೆ ಅವ್ರ ಮೇಲೆ ವೈಯಕ್ತಿಕವಾಗಿ ಅವರು ಅಕ್ರಮ ದಂಧೆಯಲ್ಲಿದ್ದಾರೆ. 2026ರಲ್ಲಿ ಅವರು ಅಕ್ರಮ ದಂಧೆ ಅಂತ ಗೊತ್ತಾದ್ರೆ ನಾಗರಾಜ್ ನಾಯ್ಕ ಅವರೇ ಸುಮಾರು 10-15 ವರ್ಷಗಳಿಂದ ಅವರು ಅಕ್ರಮ ಸಕ್ರಮ ಯಾವುದು ಅಂತ ನಾಗರಾಜ್ ನಾಯ್ಕರಿಗೆ ಅರಿವಿನ ಕೊರತೆ. ಅವರ ಸಹೋದರ ನಾನು ಹೇಳೋದು ತಪ್ಪ ಆದರೆ ನಾಗರಾಜ್ ನಾಯ್ಕ ಅವರೇ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ನಾನು ನಿಮಗೆ ಸವಾಲೆಸಿತಾ ಇದ್ದೀನಿ. ಅವರ ಸ್ವಂತ ಸಹೋದರನ ಹೆಸರಿನಲ್ಲಿ ಲೀಸ್ ಇದೆ ಸ್ವಾಮಿ. ಅವರು ಅಕ್ರಮ ಮಾಡ್ತಾರ. ಇದು ಏನ್ ತೋರಿಸ್ತದೆ ಕೇಳಿದ್ರೆ ಅವರ ಬೌದ್ಧಿಕ ದಿವಾಳಿತನವನ್ನು ತೋರಿಸ್ತದೆ. ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಂದು ಲೀಸ್ ಹೋಲ್ಡ್ರು ಅಕ್ರಮನೋ ಸಕ್ರಮನೋ ಅಂತ ಇಡೀ ತಾಲೂಕಿಗೆ ಗೊತ್ತಿರ್ತದೆ. ಸಾಮಾನ್ಯವಾಗಿ ಅವನು ಅಕ್ರಮ ಮಾಡ್ತಾನೆ, ಅವನು ಲೀಸ್ ಇದೆಯೋ ಅಂತ. ಇದು ಗೊತ್ತಿದ್ದು ಸಹ ನಿಮಗೆ ಅವ್ರದ್ದು ಇದಿರೋದು ಗೊತ್ತಿಲ್ವಾ? ಅಕ್ರಮ ಗಣಿಗೆ ಲೀಸ್ ಇರೋದು ಗೊತ್ತಿಲ್ವಾ? ಮಾಧ್ಯಮದ ಮುಂದೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬೇಕು ಅನ್ನೋ ಒಂದೇ ಭ್ರಮೆಯಲ್ಲಿ ನೀವು ಮುಖ ಬಿಡ್ತಾ ಇದ್ದೀರಿ. ನೀವು ಪ್ರತಿಭಟನೆಗೆ ನಿಮ್ಮ ವಿರುದ್ಧ FIR ದಾಖಲಾಗಲಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡಿ. ನೀವು ಕೊಟ್ಟು ಕಂಪ್ಲೇಂಟ್ ತಗೊಂಡು ನೀವು ಕೊಟ್ಟ ರೀತಿಯಲ್ಲೇ FIR ದಾಖಲಿಸಲಿಲ್ಲ ಅಂದ್ರೆ ನೀವು ಕೊಟ್ಟ ಪ್ರಕರಣ ದಾಖಲಿಸಿದ್ದಾರೆ, ನೀವು ಹೇಳಿದವ್ರನ್ನೇ ದಾಖಲಿಸಿದ್ದಾರೆ. ಸಂಬಂಧ ಇಲ್ಲದೆ ನಿಮ್ಮ ರಾಜಕೀಯ ವಿರೋಧಿಯಾದ ಗೋಪಾಲಕೃಷ್ಣ ನಾಯ್ಕರ ಮೇಲೂ FIR ಹಾಕಿದ್ದಾರೆ. ಪೊಲೀಸರಿಗೆ ಗೊತ್ತು ನಾನು ಬೆಂಗಳೂರಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀನಿ ಅನ್ನೋದು ಗೊತ್ತಿದೆ. ಆದರೂ ಸಹಿತ ನೀವು ಒತ್ತಡ ಹಾಕಿಸಿ ಸುಳ್ಳನ್ನ ನಮ್ಮನ್ನು ಸೇರಿಸಿ ಪ್ರಕರಣ ದಾಖಲಿಸಿ ನಿಮ್ಗೆ ಸಹಾಯ ಮಾಡಿದವರು ಯಾರು? ನಿಮಗೆ ಪೊಲೀಸ್ ತಹಶೀಲ್ದಾರು, ಪೊಲೀಸು ವಿತ್ ಬೋರ್ಡು ವಿತ್ ಟೆಂಟು ಅಷ್ಟು ಪರ್ಮಿಷನ್ ಸಹಾಯ ಮಾಡೋ ವ್ಯಕ್ತಿಗಳು ಯಾರು? ನನ್ನ ಪ್ರಕರಣದ ಉದ್ದೇಶವನ್ನ ನೀವು ಪೊಲೀಸರ ಒತ್ತಡ ಹಾಕಿ ಪೊಲೀಸರು ಆರೋಪಿಗಳನ್ನು ಹಿಡಿಬಾರ್ದು, ಇಲ್ಲೇ ಇರಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ರಾಜಕೀಯವಾಗಿ ತಮ್ಮ ಜೊತೆ ನೋಡಿ ಪ್ರಕರಣ ಒಂದು ಗ್ರಾಮ ಪಂಚಾಯತಿ 15 ವರ್ಷ ಅಧ್ಯಕ್ಷ, ಇನ್ನೊಬ್ಬರು ಸೊಸೈಟಿ ಅಧ್ಯಕ್ಷ, ಇನ್ನೊಬ್ಬರು ನಮ್ಮ ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರು, ಎಲ್ಲರ ಮೇಲೂ ನೀವು ಪ್ರಕರಣ ದಾಖಲಿಸಿ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ. ಅವರು ಒಬ್ಬರಾದರೂ ನಿಮಗೆ ಕೊಲೆ ಬೆದರಿಕೆ ಹಾಕಿದರೆ, ನೀವು ಒಬ್ಬರಾದರೂ ನಿಮಗೆ ಕೊಲೆ ಬೆದರಿಕೆ ಹಾಕಿದೆ ಅಂತ ಹೇಳಿ ನೀವು ದೇವರ ಮುಂದೆ ಪ್ರಮಾಣ ಮಾಡಿದ್ರೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ನೀನು ಹೇಳಿ ನಿಮ್ಮ ಜಾಗಕ್ಕೆ ಬಂದ್ರೆ ನೀವು ಪಲಾಯನ ಮಾಡ್ತೀರಲ್ಲ, ನೀವು ಯಾವ ಸಂಖ್ಯೆ ರಾಜಕೀಯ ನಾಯಕರು? ನಿಮ್ಮ ಉದ್ದೇಶ ನಿಮಗೆ ತಾಲೂಕು ಗೊತ್ತಾಗೋದಿಲ್ಲ. ಇದು ನಿಮ್ಮ ಉದ್ದೇಶ ನೀವು ಯಾರನ್ನ ರಕ್ಷಣೆ ಮಾಡಬೇಕು, ಯಾರ ಕಡೆ ವಾಲ್ಬೇಕು ಅಂತ ಹೇಳಿ ತಾಲೂಕಿನ ಜನ ನೋಡ್ತಾರೆ. ಪ್ರತಿಭಟನೆ ಮಾಡಬೇಕಾಗಿದ್ದ ಜಾಗ ನಾನು ಆ ಜಾಗದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ 8 ಕಡೆ ನನ್ನ ಮೇಲೆ ಚುಚ್ಚಿದ್ರು ಸಹ ದೇವರ ಆಶೀರ್ವಾದದಿಂದ ಬದುಕಿದ್ದೀನಿ. ನಾನು ನನ್ನ ಕೊಲೆ ಆರೋಪದ ಪ್ರಮುಖ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಅನ್ನೋ ದುಃಖದಲ್ಲಿ ಇರುವಾಗ ನಾನು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು? ಸರ್ಕಾರ ವಿರುದ್ಧ ಪೊಲೀಸರ ಮೇಲೆ ನಂಬಿಕೆ ಇದೆ. ಅವರು ಹಿಡಿತಾರೆ, ಎಷ್ಟೇ ಒತ್ತಡಗಳಿದ್ರು ಅವರು ಆರೋಪಿಗಳನ್ನು ಬಂಧಿಸ್ತಾರೆ, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಪ್ರತಿಭಟನೆ ಹೋಗಲಿಲ್ಲ. ನೀವು ಎಲ್ಲ ಗೊತ್ತಿದ್ದು ಅಟೆನ್ಷನ್ ಡೈವರ್ಟ್ ಅಂತಾರೆ, ಅದನ್ನು ಮಾಡೋ ಉದ್ದೇಶದಿಂದ ಪ್ರತಿಭಟನೆ ಕೂತು ನಿಮ್ಮ ಜೊತೆ ಪ್ರತಿಭಟನೆ ಸತ್ಯಾಂಶ ಇದ್ದಿದ್ರೆ ನಿಮ್ಮ ಪಕ್ಷದವರು ನಿಮಗೆ ಸಾಥ್ ಕೊಡ್ತಾ ಇದ್ರು. ನಾಗರಾಜ್ ನಾಯ್ಕರೇ,
ನಿಮ್ಮ ಪ್ರತಿಭಟನೆಗೆ ಬಂದಂತ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ನಾನು ಕಾರವಾರಕ್ಕೆ ಗಣಪತಿ ಉಲ್ಲೇಖರ್ ಅವರ ಕುಟುಂಬದಲ್ಲಿ ನಡೆಯುವ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು, ನನಗೆ ಯಾರೋ ಫೋನ್ ಮಾಡಿ ನಾಗರಾಜ ನಾಯಕರ ಮೇಲೆ FIR ತಗೊಂಡಿಲ್ಲ, ಅವ್ರ ಮೇಲೆ ಕೊಲೆ ಯತ್ನ ನಡೆದುಬಿಟ್ಟಿದೆ, ಬನ್ನಿ ಅಂದ್ರು. ನಾನು ಬಂದೆ. ನನಗೆ ಹೇಳಿದ್ರು ನಾನು FIR ತಗೊಂಡಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ, ಮೊದಲ ದಿನನೇ ಅವ್ರು ಹೇಳಿದ ಪ್ರಕಾರ FIR ಆಗಿ ಹೋಗಿದೆ ಅಂತ. ಬಂದೆ, ನಾನು ಹೋದೆ ಅಂತಾರೆ. ನಮ್ಮ MLC ಇವರು ಆನ್ ರೆಕಾರ್ಡ್ ಹೇಳಿದ್ದಾರೆ ನಿನ್ನೆ ಇದರಲ್ಲಿ, ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾನು ಉಲ್ಲೇಖರ್ ಮದುವೆ ಬಂದಿದ್ದೆ, ಇಲ್ಲಿ ನನಗೆ ಪ್ರತಿಭಾ ನಾಗರಾಜ ನಾಯಕರ ಮೇಲೆ ಹಲ್ಲೆ ಆಗಿದೆ ಅಂದ್ರು. ಮಾತ್ರ ಇಂಥವೆಲ್ಲ ಆಗಬಾರ್ದು, ನಾನು ಗೃಹ ಮಂತ್ರಿಗೂ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು MLC ಸುತ್ತೂರು ಸಾಹೇಬರಿಗೆ ಹಿರಿಯರಿದ್ದಾರೆ, ನಾನು ಅವ್ರಿಗೆ ನೀವು ಅಲ್ಲಿ ಹೇಳಕ್ ಹೋದಾಗ ಇನ್ನೊಂದು ಮಾತನ್ನು ಹೇಳಿ ಅಂತ ನಾನೇ ಹೇಳ್ತೀನಿ ಅವ್ರಿಗೆ. ಏನಂದ್ರೆ, ನೀವು ಗೃಹ ಮಂತ್ರಿಗಳಿಗೆ ಹೋಗಿ ಗೃಹ ಮಂತ್ರಿಗಳಿಗೆ ಹೇಳಿ, ಜೊತೆಗೆ ವಿಧಾನಸಭಾ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಿ. ಏನು ಅಂದ್ರೆ, ನಮ್ಮ ಪಕ್ಷದ ನಾಗರಾಜ ನಾಯಕ್ ಅನ್ನೋ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಾಗಿದ್ದು, ಅವನು ಕೊಟ್ಟಿರುವ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದ್ರು ಸಹ ನಮ್ಮ ವ್ಯಕ್ತಿ ಗೋಪಾಲಕೃಷ್ಣ ನಾಯಕರ ಕೊಲೆ ಯತ್ನದಲ್ಲಿ ಭಾಗಿಯಾಗಿ ಜೈಲಿನಲ್ಲಿರುವ ಕುಟುಂಬದ ಸದಸ್ಯರನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳಿ ಸ್ವಾಮಿ. ನಿಮ್ ಜೊತೆಗೆ ನಾಗರಾಜ ನಾಯಕರ ಪ್ರತಿಭಟನೆಯಲ್ಲಿ ಇದ್ದವರು ಯಾರು? ನಿಮ್ಮ ಗ್ರಾಮೀಣ ಬಿಜೆಪಿಯಲ್ಲಿ ಮಂಡಲ ಅಧ್ಯಕ್ಷರಿದ್ದಾರೆ, ನಿಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಘಟಕಾಧ್ಯಕ್ಷರು, ಹಲವಾರು ಬೇರೆಯವರಿದ್ದಾರೆ. ಎಲ್ಲರಿಗೂ ಗೊತ್ತು, ಇಡೀ ತಾಲೂಕಿಗೆ ಗೊತ್ತು ಇದು ಸುಳ್ಳು ಅಂತ ಹೇಳ್ತಾರೆ. ಬಂದ್ರ ಕಾರವಾರ ನಿಮ್ಮದೇ ಮನೆ ಇದೆ, ಈಗ ನೀವು ಬೆಂಗಳೂರಿನಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಿದ್ದೀರಿ, ಅದು ಬರ್ತೀರಿ. ನೀವು ಯಾವ ಮನೆ ಖರೀದಿ ಮಾಡಿದ್ದೀರಿ, ಯಾವ ಮನೆಗೆ ಎಲ್ಲಿಂದ ದುಡ್ಡು ತಗೊಂಡಿದ್ದೀರಿ, ಅದನ್ನು ಈ ಪತ್ರಿಕಾಗೋಷ್ಠಿಯಲ್ಲೇ ಹೇಳ್ತಾರೆ. ಯಾಕೆಂದ್ರೆ ನನ್ನ ಜೀವನದ ಪತ್ರಿಕಾ ನನ್ನ ಜೀವನದಲ್ಲಿ ಕಳೆದ 15 ವರ್ಷ ರಾಜಕಾರಣದಲ್ಲಿ ನಾನು ಪ್ರಥಮವಾಗಿ ಬಂದು ಪತ್ರಿಕಾಗೋಷ್ಠಿ ನಡೆಸು. 24 ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಲ್ಲ, ಅನಂತ್ ಕಟ್ಟಾಳ ಒಬ್ಬರು ಕೊಡ್ತಾರೆ, ಒಂದು ಪತ್ರಿಕೆಯಲ್ಲಿ ಬರೆಸ್ಕೊಂಡಿದ್ದು. ನಾನು ಸ್ವಲ್ಪ ಯೋಚನೆ ಮಾಡಿದೆ, ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿತು ಅಂತ. ನಾವು ಸ್ನೇಹಿತರಿರ್ತಾರೆ, ಎಲ್ಲ ಪಕ್ಷದ ಸ್ನೇಹಿತರಿರ್ತಾರೆ. ನಾನು ಹಾಗೆ ಕೆಲ ಸ್ನೇಹಿತರು ಕೇಳಿದೆ, ಖಾಲಿ MP ಟಿಕೆಟ್ ತಪ್ಪಬಹುದು, ಬಹುಶಃ ಇಂಟ್ರೆಸ್ಟ್ ಇಲ್ಲ, ತಪ್ಪಬಹುದು, ಮತ್ತೆ ಹೊಸಬರಿಗೆ ಬೇರೆಯವ್ರು ಕೊಡ್ತಾರೆ. ಓಕೆ, ನೋಡಿ ನಾಯಕ ಒಂದು ಪತ್ರಿಕೆಯಲ್ಲಿ ಓದಿದ್ದೀರಿ, ಯಾರದು ಬಿಜೆಪಿ ವಕ್ತಾರ? ನಮ್ಮಲ್ಲಿ ಬಿಜೆಪಿ ವಕ್ತಾರ ಅಲ್ಲಿ ಜಿಲ್ಲೆ ಮಟ್ಟಿಗೆ ಯಾವ ಹಾಕೊಂಡಿರ್ಬೋದು ಗೊತ್ತಿಲ್ಲ. ಅದು ಕಾಗೇರಿ ಟಿಕೆಟ್ ಸತ್ತು MP ಕ್ಯಾಂಡಿಡೇಟ್ ಹೋಗಿ MP ಏಜೆಂಟ್ ಆಗ್ತಂದ್ರು. ಇಲ್ಲಿ ಇದೇ ಕ್ಷೇತ್ರದಲ್ಲಿ ಇದೇ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸೋದು. ಅಂಜಲಿ ನಿಂಬಾಳ್ಕರ್ ಈ ರಾಜ್ಯದವರೇ ಅಲ್ಲ, ಹೊರಗಡೆ ರಾಜ್ಯದವರು. ಅವರಿಗೆ ಸಾಮಾನ್ಯ ಜ್ಞಾನ ಇರಲಿಲ್ಲ. ಖಾನಾಪುರ ಕ್ಷೇತ್ರದ ಶಾಸಕಿ, ಖಾನಾಪುರ ಕರ್ನಾಟಕದಲ್ಲೇ ಬರ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಗೊತ್ತಿದ್ದಿದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ಅನುಕೂಲಕ್ಕೊಬ್ಬ ಗೃಹ ಮಂತ್ರಿ ಬೇಕು, ಕಾರವಾರಕ್ಕೊಬ್ಬ ಗೃಹ ಮಂತ್ರಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯ ಉದ್ದೇಶ ಕಾರವಾರ ಗೋವಾಕ್ಕೆ ಸೇರಿಸೋದೇನಾದ ಪ್ಲಾನ್ ಇರಬೇಕು. ಹಾಗಾಗಿ ಈ ಪದ ಬಳಸಿದ್ದಾರೆ. 24ರ ಚುನಾವಣೆಗಳು ಇಲ್ಲ. ನಾನು ಒಂದು ಕೇಳ್ತೀನಿ, ನಿಮಗೆ ರಾಜಕೀಯ ಪುನರ್ಜನ್ಮ ಬೇಕಾದರೆ ಸಾಮಾನ್ಯ ಜನರ ಜೊತೆ ಹೋಗಿ, ಸಾಮಾನ್ಯ ಜೊತೆ ಜನ ಜೀವಿಸಿ, ಸಾಮಾನ್ಯ ಜನರ ಕಷ್ಟ ಸುಖ ಏನು ಅಂತ ಕೇಳಿ. ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾನೆ ಗೋಪಾಲಕೃಷ್ಣ ನಾಯ್ಕು, ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ ಅಂತಲ್ಲ, ಅಕ್ರಮ ಗಣಿಗಾರಿಕೆ ನಾವು ಅನುಮತಿ ತಗೊಂಡದ್ದು ಮಾಡಿದ್ರೆ ಒಂದೇ ಒಂದು ಸರ್ಕಾರದ ಅಧಿಕಾರಿ ಒಂದು ಪತ್ರ ಇವರು ಅಕ್ರಮ ಮಾಡಿದ್ದಾರೆ ಇವರು ಅಂತ ಹೇಳಿ ನೀವು ಪ್ರೂವ್ ಮಾಡೋದನ್ನ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ. ನೀವು ಇವತ್ತಿಲ್ಲ ಎಷ್ಟು ದಿನ ಟೈಮ್ ಬೇಕು ನೀವೇ ಕೇಳಿ. ಇಲ್ಲ ಅಂದ್ರೆ ನೀವು ರಾಜಕೀಯ ನಿವೃತ್ತಿ ತಗೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ನೀವು ರಾಜಕೀಯದಲ್ಲೇ ಇಲ್ಲ.
ನೀವು ಪೇಪರಲ್ಲಿ ಬರೆಸ್ಕೊಳ್ಳೋದಷ್ಟೇ ಬಿಜೆಪಿ ಮುಖಂಡ. ನಾನು ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಕೇಳೋಣ ಅಂತ ಯಾವ ಸ್ನೇಹಿತರಿಗೆ ಫೋನ್ ಮಾಡಿದೆ. ನಾಗರಾಜ ನಾಯ್ಕರು ರಾಜ್ಯ ವಕ್ತಾರರಿದ್ದಾರೋ ಬಿಜೆಪಿ ಕಮಿಟಿ ಇಲ್ಲ, ಯಾವ ಕಮಿಟಿಯೂ ಇಲ್ಲ. ಅವರು ಈ ಗೌರವ ಒಂದು ಸ್ಥಾನ ಕೊಡಬೇಕು ಅಂತ ಹೇಳಿ ಒಂದು ಕಮಿಟಿ ಮಾಡಿದ್ದಾರೆ. ಜಿಲ್ಲೆ ತಾಲೂಕಿನವರು 10 ಜನ ಎಲ್ಲ ಸೇರಿ, ಜಿಲ್ಲೆಯವರು 8-10 ಜನ ಪ್ರಮುಖರು ಸೇರಿ ಒಂದು ಜಿಲ್ಲೆಯ ಕಾರ್ಯಕಾರಿಣಿ ಸಭೆ ನಡೆಯೋದಕ್ಕೆ ಒಂದು ಆಮಂತ್ರಿತರು ಅಂತ. ಈಗ ನಾವು ಪತ್ರಿಕಾಗೋಷ್ಠಿ ಬಂದಾಗ ನಮ್ಮ ಸ್ನೇಹಿತರು ಬರ್ರಿ ಅಂತೀವಿ, ಅವರು ಆ ಹುದ್ದೆ. ಸೊ ಅವರು ರಾಜಕೀಯ ನಿವೃತ್ತಿ ಪಡೆಯಬೇಕಾದ್ರೆ ಅವರು ವಕೀಲ ನಿವೃತ್ತಿ ಘೋಷಿಸ್ತೀನಿ ಅಂತ ಚಾಲೆಂಜ್ ಮಾಡಿ ನಾನು ಹೋಗ್ತೇನೆ. ಇದು ನನ್ನ ವಿಷಯ. ನಾನು ನಿಮ್ಗೆ ಏನು ಹೇಳಬೇಕಂತ ಇದ್ದೀನಿ ಅದು. ಇದನ್ನು ಬಿಟ್ಟು ಅವರು ಹಲವಾರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಇಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾನು ಇದನ್ನ ಸುಳ್ಳು ಅಂತಾದರೆ ನಾನು ಡಿಫಮೇಷನ್ ಕೇಸನ್ನು ಫೇಸ್ ಮಾಡ್ತೀನಿ ಅಂತ ಜೋರಾಗಿ ಹೇಳಿದ್ದಾರೆ. ನಾಗರಾಜ ನಾಯ್ಕರೇ, ಅರಣ್ಯ ಡಿಸ್ಫಾರೆಸ್ಟ್ ಆಗಿದ್ದ ಜಾಗದಲ್ಲಿ ಗಣಿಗಾರಿಕೆ ಮಾಡಿದ್ದೀವಿ ಅಂತ ಹೇಳಿ ಕಾಪಿ ಕೊಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ. ಅದು ಡಿಸ್ಫಾರೆಸ್ಟ್ ಆಗಿಲ್ಲದೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಡಿಸ್ಫಾರೆಸ್ಟ್ ಆಗಿಲ್ಲ ಅಂತ ಯಾವುದಾದ್ರೂ ಅರಣ್ಯ ಡಿಸ್ಫಾರೆಸ್ಟ್ ಆಗಿಲ್ಲ ಅಂತ ಹೇಳಿ ನೀವು ಅರಣ್ಯ ಮಂತ್ರಿಗೋ ಜಿಲ್ಲಾಧಿಕಾರಿಗೋ, ಬಿಕಾಸ್ ಡಿಸಿ ಇಸ್ ಹೆಡ್ ಆಫ್ ಟಾಸ್ಕ್ ಫೋರ್ಸ್, ನೀವು ಪತ್ರ ಕೊಟ್ಟಿದ್ದೀರಾ? ನೀವು ವಕೀಲರು, ನಿಮ್ಗೆ ಅದು ಗೊತ್ತಿಲ್ವಾ? ನೀವು ನಾನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡೋದಕ್ಕೋಸ್ಕರ ಮಾತ್ರ ನೀವು ಸೀಮಿತನಾ? ನಾನು ನನ್ನ ರಾಜಕೀಯ ಜೀವನದಲ್ಲಿ ಹೇಳ್ತಾ ಇದ್ದೀನಿ, ಕಳೆದ 15 ವರ್ಷಕ್ಕೆ ಈ ಪತ್ರಿಕಾ ತರ್ತಾ ಇರೋದು ಪ್ರಥಮ ಬಾರಿ. ನಾನು ಪೇಪರ್ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ಪೇಪರಲ್ಲಿ ಟೈಗರ್ ನಾಗರಾಜ ನಾಯ್ಕರು ಅಂತ ನೋಡಿದ್ದೀನಿ. ನೀವು ಪತ್ರಿಕಾಗೋಷ್ಠಿ ಭಾಷಣಕ್ಕಷ್ಟೇ ಸೀಮಿತ. ನಾನು ನಿವೃತ್ತಿ ತಗೊಳ್ತೀನಿ, ನೀವು ತಗೊಳ್ತೀರಾ ಅಂತ ಚಾಲೆಂಜ್ ಆಗ್ತೀನಿ. ಡಿಸ್ಫಾರೆಸ್ಟ್ ಆಗಿದ್ದು ಯಾರಿಗೂ ಕಂಪ್ಲೇಂಟ್ ಕೊಡದೆ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ನಾನು ಕಾಪಿ ಕೊಡ್ತೇನೆ ನಿಮಗೆ ಅಂದ್ರೆ ಆ ದಯನೀಯ ಸ್ಥಿತಿ ನೋಡಿದ್ದೀರಾ? ನೀವು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಕಾಪಿ ಕೊಡುವಷ್ಟು ಪರಿಸ್ಥಿತಿ ಹೋಗಿದ್ದೀರಾ? ನೀವು ಇಷ್ಟೆಲ್ಲ ಪತ್ರಕರ್ತರಿದ್ರೆ ನಿಮ್ಗೆ ಯಾಕೆ ಇವತ್ತೊಳಗೆ ಯಾರಿಗಾದ್ರೂ ಒಬ್ರು ಹೇಳಿದ್ರಾ ಇವ್ರದ್ದು ಅಕ್ರಮ ನಡೀತಾ ಇದೆ, ನನ್ನ ಹತ್ರ ದಾಖಲೆ ಇದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಯಾರಿಗಾದ್ರೂ ಹೇಳಿದ್ರು? ನೀವು ಒಪ್ಪಲಿದ್ರೆ ನೀವು ಅಕ್ರಮ 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 ನಿಮ್ಮ ಪಕ್ಕ ನೀವು ನಿಮ್ಮ ತಟ್ಟೆಯಲ್ಲಿ ಹೆಗ್ಗಳ ಇದೆ ಸ್ವಾಮಿ, ಬೇರೆಯವ್ರ ತೋಟದ ತಟ್ಟೆಯಲ್ಲಿ ನೊಣ ಇದೆ ಅಂತ ಹುಡುಕ್ತಾ ಇದೆ. ಇದು ನಾನು ನಿಮ್ಮ ವಿರುದ್ಧ ಮಾತಾಡಬಾರ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ನಿಮ್ಮ ಬಗ್ಗೆ ಬಿಡುತ್ತ ನಾನು ಬಿಟ್ಟೇ ಬಿಟ್ಟಿದ್ದೆ. ಯಾವಾಗ ನೀವು ರಸ್ತೆಯಲ್ಲಿ ಫುಟ್ಪಾತ್ ಬಂದು ಕೂತು ನಮ್ಮ ಪ್ರಕರಣದ ಇಮಿಗ್ರು, ನನ್ನ ಪ್ರಕರಣದಲ್ಲಿ ಆರೋಪಿಗಳ ಮಾವಂದರನ್ನು ಕೂರಿಸ್ಕೊಂಡಿರು, ಅವನ ಹೆಂಡತಿಯ ಮಾವಂದರನ್ನು ಕೂರಿಸ್ಕೊಂಡ್ರು ಬ್ರದರ್ಸ್ ದಿನೇಶ್ ಅಂಡ್ ರಾಜೇಶ್, ಅವರನ್ನು ಕೂರಿಸ್ಕೊಂಡು ನಾನೇನು ಅನ್ಕೊಂಡೆ ಫಸ್ಟ್ ಅವರು ಕೂರಿಸಿದಾಗ ಈ ತರ ಎಲ್ಲ ಕೊಲೆ ಮಾಡೋದು ತಪ್ಪಪ್ಪ, ನೀವು ಅವ್ನು ಒಳ್ಳೇದಾಗಿ ಬುದ್ಧಿ ತಿದ್ದಿ ಹೇಳಕ್ ಕರೆದಿದ್ದಾರ ಅಂದ್ಕೊಂಡೆ. ಅವ್ರು ಕರೆದಿದ್ದು ಅದಕ್ಕಲ್ಲ, ಅವ್ರು ಕರೆದಿದ್ದು ಪ್ರತಿಭಟನೆ ಮಾಡೋದಕ್ಕೆ. ಪಾಪ ಅವ್ರ ಪರಿಸ್ಥಿತಿ ಏನಿದೆಯೋ, ನಮ್ಮ ಕೇಸು ಕೊಟ್ಬಿಟ್ಟಿದೀವಿ, ಕಬ್ಬಲು ಗಾಣ ಕೈ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಸಾಕಷ್ಟು ಜನ ಬಂದು ಕೂತಿದ್ದಾರೆ. ನಾವು ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋ, ಬಂದವರು ಕೆಟ್ಟವರು ಅಂತ ನಾನು ಹೇಳಲ್ಲ, ಪಾಪ ಒಳ್ಳೆಯವರಿದ್ದಾರೆ ಹಲವಾರು ಜನ. ಇವರು ಜೂನಿಯರ್ಸ್, ನಿನ್ನೆ ನನಗೆ ಐ ಆಮ್ ಸೇಯಿಂಗ್ ಇಟ್ ಆನ್ ರೆಕಾರ್ಡ್ಸ್, ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ನಾನು. ಅವ್ರಿಗೆ ಹೇಳಿದೆ ನಾನು, ಸರ್ ನಾನು ಇದು ನನ್ನ ಫೋನ್ ಅಲ್ಲ, ಬೇರೆ ಫೋನ್ ನಲ್ಲಿ ಮಾಡ್ತಾ ಇದ್ದೀನಿ, ನಿಮಗೆ ನಾನು ಇದನ್ನು ರೆಕಾರ್ಡ್ ಮಾಡ್ಕೋತೀನಿ ಸರ್. ನನಗೆ ಸಾಮಾನ್ಯವಾಗಿ ನಾನು ಉಪಯೋಗಿಸೋದು ಐಫೋನ್, ಇದಕ್ಕೆ ರೆಕಾರ್ಡ್ ಇರೋದಿಲ್ಲ, ನಿಮ್ಗೆಲ್ರಿಗೂ ಗೊತ್ತು. ಈ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ, ನನಗೆ ಹೇಳಿ ಸರ್ ನಿಮ್ಗೆ ಈ ಮಾಹಿತಿ ಇದೆಯಾ ಅಂತ ಕೇಳಿದೆ. ಸಿ ದಟ್ ಇಸ್ ದ ರೀಸನ್ ಐ ಸೆಡ್ ಇಫ್ ಐ ಆಮ್ ರಾಂಗ್ ಪುಟ್ ಮೀ ಡಿಫರ್ಮೇಷನ್ ಆನ್ ಮೀ ಅಂತ. ನಾನು ದಾಖಲೆ ತೋರಿಸ್ತೀನಿ. ಅಧ್ಯಕ್ಷರು ಹೇಳ್ತಾರೆ, ನಾನು ತಿಳ್ಕೊಂಡೆ, ನನಗೆ ಬೇರೆಯವರು ಹೇಳಿದ್ದಾರೆ, ನಾನು ತಿಳ್ಕೊಂಡೆ
ಅದು ವೈಯಕ್ತಿಕ ವಕೀಲ ವೃತ್ತಿಗೆ ಸಂಬಂಧ ಇಲ್ಲ. ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಬಲವಂತ ಮಾಡ್ತಾ ಇದ್ದಾರೆ, ಬನ್ನಿ 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 ಅಂತ. ನಾನು ಆಸ್ ಎ ಪ್ರೆಸಿಡೆಂಟ್ ಅಲ್ಲ, ಆಸ್ ಎ ಕಲೀಗ್ ಆಗಿ ಹೋಗಿದ್ದೀನಿ ಅಂತ ಹೇಳಿ. ಕಾರವಾರದ ವಕೀಲರ ಸಂಘದ ಅಧ್ಯಕ್ಷರು ಹೇಳ್ತಾರೆ ನನಗೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಇಲ್ಲ ನಾನು ಒತ್ತಾಯಕ್ಕೆ ನನಗೆ ಬಲವಂತ ಮಾಡ್ತಾ ಇದ್ದಾರೆ, ನಾನು ಬರೋದಿಲ್ಲ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಅಡ್ಮಿಟ್ ಮಾಡ್ಕೊತಾರೆ, ಇದು ವೈಯಕ್ತಿಕ. ಯಾಕೆ ಸ್ವಾಮಿ, ನನ್ನ ಪ್ರಕರಣದಲ್ಲಿ ನನ್ನ ಕೊಲೆ ಯತ್ನದ ಆರೋಪಿಗಳಿಗೆ ವಕಾಲತ್ತುವಾಗಿ ಹಾಕಿದ 3 ಜನ ವಕೀಲರು ಬಿಟ್ಟು ಮಿಕ್ಕಿದವ್ರು ಯಾಕೆ ಬರಲಿಲ್ಲ? ಯಾಕೆ ಅಂದ್ರೆ ಅವ್ರು ಎಲ್ಲರಿಗೂ ಗೊತ್ತು, ತಾಲೂಕಿನಲ್ಲಿ ಇದು ಸುಳ್ಳು ಪ್ರಕರಣ, ಇದು ಯಾವುದೋ ವ್ಯಕ್ತಿ ಇವರನ್ನ ಬಳಸಿಕೊಂಡು ವಿಷಯಾಂತರ ಮಾಡಕ್ಕೆ ಹೊರಟಿರೋ ಪ್ರಕರಣ ಅಂತ ಹೇಳ್ಕೊಳ್ಳಿ. ಎಲ್ಲರಿಗೂ ಹೊರಲ್ಲ ಆತ್ಮಾಭಿಮಾನ, ಆತ್ಮಗೌರವ ಅಂತ. ವೃತ್ತಿ ಅಂದ ತಕ್ಷಣನೇ ಎಲ್ಲರೂ ಒಂದು ಸಾರಿ ಬಂದ್ಬಿಡೋದಿಲ್ಲ. ಇದು ವಾಸ್ತವಾಂಶ. ನಮ್ಮ ಪ್ರಕರಣ, ನನಗೆ ಪ್ರಕರಣಕ್ಕೆ ಯಾವ ಸಂಬಂಧವೂ ಇಲ್ಲ. ನನ್ನ ಸ್ನೇಹಿತರು ವಾದ ವಿವಾದ ಮಾಡಿದ್ರು. ನಾನು, ನೀವು ಸತ್ಯ ಇದ್ದಿದ್ರೆ ನೀವೇ ಹೇಳಿದ್ರಿ ಇಲ್ಲೇ ಗೋಡೆ ಗಣಪತಿ ಇದೆ ಅಂತ ಹೇಳಿ. ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಗೋಡೆ ಗಣಪತಿ ನಾನು ಹೇಳಿದ್ದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ. ಬಹುಶಃ ಯಾರು ನೋಡಿದಾರೋ ಗೊತ್ತಿಲ್ಲ. ನಾನು 7 ಸ್ವಲ್ಪ ಪತ್ರಕರ್ತ ನೋಡಿದ್ರನ್ನ ನೋಡಿದ್ದೀನಿ. ನಾನು 7:30 ಬಂದು ರೀಚ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನಾನು 7:45 ಬಂದಿದ್ದೀನಿ. ನೀವ್ಯಾಕೆ ಪಲಾಯನ ಮಾಡಿದ್ರಿ? ನಿಮ್ ಜೊತೆ ಬಂದವರಿಗೂ ಸಹ, ನಿಮ್ ಜೊತೆ ಕೂತವ್ರಿಗೂ ಸಹ ಗೊತ್ತು, ಈ ಪ್ರಕರಣ ಸುಳ್ಳು ಪ್ರಕರಣ, ಯಾರು ಕೊಲೆ ಬೆದರಿಕೆ ಹಾಕಿಲ್ಲ. ಇವರು ರಾಜಕೀಯ ಪುನರ್ಜನ್ಮಕ್ಕೆ ತನ್ನಂತ ಈಗ ಜನಮಾನಸದಲ್ಲಿ ಇರಬೇಕು. ಜನಮಾನಸದಲ್ಲಿ ಇರಬೇಕು ಅಂದ್ರೆ ಯಾವ್ದಾದ್ರು ಚುನಾವಣೆ ಮಾಡಬೇಕು, ಇಲ್ಲ ಚುನಾವಣೆ ಗೆಲ್ಲಿಸಬೇಕು. ನಾಗರಾಜ್ ನಾಯಕರವರ ಅಸ್ತಿತ್ವ ನಿಂತಿರೋದು ಬಿಜೆಪಿಯಲ್ಲಿರುವ ಮಾಜಿ ಶಾಸಕಿ ರೂಪಾಲಿ ನಾಯಕರ ವಿರುದ್ಧ ಇರುವ ವ್ಯಕ್ತಿಗಳ ಮೇಲೆ ಇರುವ ರಾಜಕೀಯ ಜೀವನ ನಿಂತಿರೋದು. ಒಬ್ಬ ಪೊಲಿಟಿಕಲ್ ಲೀಡರ್ಗೆ ಒಂದು ಫೌಂಡೇಶನ್ ಬೇಕು, ತನ್ನದಾದ ಕಾರ್ಯಕರ್ತರು ಬೇಕು, ತನ್ನದಾದ ಜನ ಬೇಕು. ಈಗ ನಾಗರಾಜ್ ನಾಯಕರು ಪಕ್ಕ ಕೂತಿರೋರು ಯಾರು ಕೇಳಿದ್ರೆ, ನಮ್ಮ ಸ್ನೇಹಿತರು ಮತ್ತು ನನ್ನಿಂದ ರಾಜಕೀಯ ನಿರಾಶ್ರಿತರು ಆದವರೇ. ನಿನ್ನೆ ಒಬ್ಬ ಕಾಂಗ್ರೆಸ್ ಮುಖಂಡ ಹೇಳಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ನಾನು 40 ವರ್ಷದಿಂದ ಕಾಂಗ್ರೆಸ್ ಕಟ್ಟಾಳು. ನಾನು ಹೇಳ್ತಾ ಇದ್ದೇನೆ, ಸ್ವಾಮಿ 40 ವರ್ಷದಿಂದ ಉದಯ್ ವಾಮನ್ ನಾಯಕ್ ಮತ್ತೆ ಒಬ್ಬ ಪುರುಷೋತ್ತಮ ನಾಯಕ್, ಅವ್ರು ಯಾರು ಫಾಲೋವರ್ಸ್ ಅಂತ ಇಡೀ ತಾಲೂಕಿಗೆ ಉತ್ತರ ಕನ್ನಡಕ್ಕೆ ಗೊತ್ತಿಲ್ವಾ? ಯಾರು ಅವರನ್ನ ಬಿಟ್ಟವರು ಜನ ಯೋಚನೆ ಮಾಡೋದಿಲ್ಲ. ನಾಗರಾಜ್ ನಾಯಕರೇ, ಎಲ್ಲದಕ್ಕಿಂತ ಅವಮಾನ ಏನು ಕೇಳಿದ್ರೆ, ತಾಲೂಕಿನ ಜನತೆ ಮುಂದೆ ಬೆತ್ತಲಾಗಿದ್ದೀರಿ. ನಿಮ್ಮ ರಾಜಕೀಯ ನಿಲುವು, ನೀವು ಇಷ್ಟು ವರ್ಷ ವಿರೋಧಿಸಿಕೊಂಡು ಬಂದಂತಹ ಕುಟುಂಬ ಯಾವುದು? ನನ್ನ ಮೇಲಿನ ದ್ವೇಷಕ್ಕೆ, ನನ್ನ ರಾಜಕೀಯ ಏಳಗತಿಯನ್ನ ಸಹಿಸಕ್ಕಾಗದೆ ನೀವು ನಿಮ್ಮ ತನವನ್ನು ಹೋಗಾಡ ಇಟ್ಕೊಂಡ್ರಿ. ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ನಾನು ತುಂಬಾ ಸಾರಿ ಬೇಡ, ಅವರು ಮಾತಾಡೋದೇ ಬೇಡ 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 ಅಂದ್ಕೊಂಡೇನೆ ಸಹಿಸ್ಕೊಂಡಿದ್ದೆ. ಆದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋರು ಇವರು ರಾತ್ರೋರಾತ್ರಿ ತಹಶೀಲ್ದಾರ್, ರಾತ್ರೋರಾತ್ರಿ ಪೊಲೀಸ್ ಇಲಾಖೆ, ಟೆಂಟು, ಹೌಸು ಎಲ್ಲ ಯಾರು ಪ್ರೊವೈಡ್ ಮಾಡ್ತಾರೆ? ನಿಮ್ಗೆ ಯಾರು ಪ್ರೊವೈಡ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಇದರ ಹಿಂದೆ ಯಾರು ಇದ್ದಾರೆ ಅಂತ ನನಗೆ ಗೊತ್ತಿದೆ. ನೈತಿಕವಾಗಿ ನನ್ನನ್ನ ರಾಜಕೀಯವಾಗಿ ಎದುರಿಸೋಕೆ ಹೋಗದಿದ್ದವರು, ಎದುರಿಸೋಕೆ ಆಗದೇ ಇದ್ದವರು ಮಾಡ್ತಾ ಇರೋದು ಒಂದು ಪ್ರಾಯೋಜಕತ್ವದ